ದಾಸವಾಳ ಗಿಡ ನೆಟ್ಟಿದ್ದೀರಾ? ಹಾಗಿದ್ರೆ ಅದರಲ್ಲಿ ಕೇವಲ ಎಲೆಗಳು ಬಂದು ಹೂಗಳು ಬರಲೇ ಇಲ್ಲ ಅಂತಂದರೆ ಚೆನ್ನಾಗಿ ಕಾಣಿಸುತ್ತಾ? ನಿಮಗೂ ಖುಷಿ ಆಗುತ್ತಾ? ಅದು ನೋಡೋದಕ್ಕೂ ಸುಂದರವಾಗಿ ಕಾಣಿಸಲ್ಲ, ನಮಗೆ ಗಿಡ ನೆಟ್ಟು ಸಂತೃಪ್ತಿನೂ ಆಗಲ್ಲ. ಹಾಗಿದ್ರೆ ಆ ಗಿಡದಲ್ಲಿ ಎಲೆಗಳಷ್ಟೇ ಯಾಕೆ ಬರುತ್ತೆ? ನಾವು ಯಾವ ರೀತಿಯ ತಪ್ಪನ್ನು ಮಾಡ್ತಾ ಇದ್ದೀವಿ? ಯಾವ ಒಂದು ತಪ್ಪಿನಿಂದ ಗಿಡದಲ್ಲಿ ಕೇವಲ ಎಲೆಗಳು ಬರ್ತಾ ಇದೆ? ಯಾವಾಗಲೂ ಒಂದು ಹೂವು ಅಥವಾ ಮೊಗ್ಗು ಬಂದರೂ ಅದು ಕೂಡ ಉದುರೋಗುತ್ತೆ. ಯಾಕೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಕೆಲವೊಂದು ಫರ್ಟಿಲೈಸೇಷನ್ನಲ್ಲಿ ನೀವು ತಪ್ಪು ಮಾಡ್ತಾ ಇದ್ರೂ ಕೂಡ ನಿಮ್ಮ ದಾಸವಾಳ ಆಗಿರ್ಬೋದು, ಯಾವುದೇ ಹೂವಿನ ಗಿಡದಲ್ಲಿ ಹೂಗಳು ಬರಲ್ಲ. ಅದೇನು, ಎತ್ತ, ಹೇಗೆ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಯಾವುದೇ ಒಂದು ದಾಸವಾಳದ ಗಿಡ ಕೇವಲ ಎಲೆಗಳನ್ನು ಕೊಟ್ಟು ಅದು ನೋಡೋದಕ್ಕೆ ಆರೋಗ್ಯಕರವಾಗಿ ಕಂಡರೂ ಕೂಡ ಅದು ಸರಿಯಾದ ಆರೈಕೆ ಅದಕ್ಕೆ ಸಿಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ವಾತಾವರಣದ ಒತ್ತಡ ಅದರಲ್ಲಿ ಉಂಟಾಗ್ತಾ ಇದೆ ಅಂತಾನೆ ಅರ್ಥ. ಸೊ ಅದಕ್ಕೆ ಸಂಬಂಧಿಸಿದಂಥ ಕೆಲವು ಟಿಪ್ಸ್ ಏನು ಅಂತಂದರೆ, ಹೂ ಬಿಡದೇ ಇರೋದಕ್ಕೆ ಸಾಮಾನ್ಯವಾಗಿ ಏನು ಕಾರಣಗಳು ನೋಡಿ. ನನ್ನ ಗಿಡದಲ್ಲಂತೂ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹೂಗಳಿರುತ್ತೆ. ಸೊ ನಾನು ಯಾವ ರೀತಿ ಶೆಡ್ಯೂಲ್ಡನ್ನು ಮೇಂಟೈನ್ ಮಾಡ್ತೀನಿ ಅದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದು ಬಂದು ಹೆಚ್ಚಿನ ಸಾರಜನಕ, ಅತಿಯಾದ ನೈಟ್ರೋಜನ್. ನೋಡಿ, ನಿಮಗೆಲ್ಲ ಗೊತ್ತು, ಗಿಡಗಳಿಗೆ ಅತಿಯಾದ ಒಂದು NPK ಈಕ್ವಲ್ ಅಮೌಂಟಲ್ಲಿ ಬೇಕಾಗುತ್ತೆ. NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಎಲ್ಲವೂ ಅದಕ್ಕೆ ಎಷ್ಟೆಷ್ಟು ಬೇಕು, ಯಾವಾಗ ಬೇಕು ಆವಾಗ ನಾವು ಕೊಟ್ಟಾಗಲಿ ಮಾತ್ರ ಗಿಡದಲ್ಲಿ ಚೆನ್ನಾಗಿ ಹೂಗಳು ಬರೋದು ಸಾಧ್ಯ. ಆದರೆ ನೀವೆಲ್ಲ ವಿಡಿಯೋನಲ್ಲಿ ಸುಮಾರು ಜನರ ವಿಡಿಯೋ ನೋಡ್ಬೋದು. ನಂದಂತ ಅಷ್ಟೇ ಅಲ್ಲ, ಸುಮಾರು ಗಾರ್ಡನರ್ಸ್ ಇದ್ದಾರೆ, ನಿಮಗೆಲ್ಲ ರೀತಿಯ ಫರ್ಟಿಲೈಸರ್ನ ಅವರೆಲ್ಲ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಅವರು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನೀವು ಅದನ್ನು ಹೇಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ಮುಖ್ಯವಾದಂಥ ಕಾರಣ ಆಗುತ್ತೆ. ಸೊ ನೀವು ಅವರು ಕಂಪೋಸ್ಟ್ ಹಾಕಿ ಅಂದರೂ ನೀವು ಕಂಪೋಸ್ಟ್ ಅಷ್ಟೇ ಹಾಕಿದ್ರಿ, ಅದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಆದರೆ ನರ್ಸರಿಯಲ್ಲಿ ಬಿಡುವಂತೆ ನಮ್ಮ ಗಿಡದಲ್ಲಿ ಯಾಕೆ ಹೂ ಬಿಡಲ್ಲ ನೋಡಿ. ಗಿಡದಲ್ಲಿ ಎಲೆಗಳಷ್ಟೇ ಇದ್ದರೆ ಅದರಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ನ ಕೊರತೆ ಉಂಟಾಗಿದೆ ಅಂತ ಅರ್ಥ. ನೀವು ಕೇವಲ ಅದಕ್ಕೆ ಟೀ ಪೌಡರ್, ಕಾಫಿ ಪೌಡರ್, ಕಂಪೋಸ್ಟ್ ಆಗಿರ್ಬೋದು, ಈ ರೀತಿ ನೈಟ್ರೋಜನ್ ಹೆಚ್ಚಾಗಿರುವಂಥ ಫರ್ಟಿಲೈಸರನ್ನು ಮಾತ್ರ ಕೊಟ್ಟರೆ ಏನಾಗುತ್ತೆ ಅಂತಂದರೆ, ಅದು ಹೂಗಳನ್ನು ಕೊಡೋದ್ರ ಬದಲಾಗಿ ಕೇವಲ ಸಾರಜನಕಯುಕ್ತ ಗೊಬ್ಬರ ಎಲೆಗಳ ಬೆಳವಣಿಗೆಯನ್ನು ಮಾತ್ರ ಏನು ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ, ಉತ್ತೇಜಿಸುತ್ತೆ. ಹಾಗಾಗಿ ಇಲ್ಲಿ ನೀವೇನು ಮಾಡಬೇಕು, ಗಿಡದಲ್ಲಿ ಹೂಗಳು ಬಿಡುವಂಥ ಸ್ಟೇಜ್ ಇದೆ ಅಂತಂದಾಗ ಅಲ್ಲಿ ನೀವು ನೈಟ್ರೋಜನ್ ಫರ್ಟಿಲೈಸರನ್ನು ಕಡಿಮೆ ಮಾಡಬೇಕು. ಆಮೇಲೆ ಪೊಟ್ಯಾಷಿಯಮ್ ಅಂಶ ಹೆಚ್ಚಿರುವಂಥ ಫರ್ಟಿಲೈಸರನ್ನು ನೀವಿಲ್ಲಿ ಹೆಚ್ಚಿಗೆ ಮಾಡಬೇಕು. ಅದು ಯಾವ ಫರ್ಟಿಲೈಸರ್ ಅನ್ನೋದನ್ನು ಮುಂದೆ ತಿಳಿಸ್ತೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ಬರುವಂಥದ್ದು ಸೂರ್ಯನ ಬೆಳಕಿನ ಕೊರತೆ. ನೀವು ಕಂಪ್ಲೀಟಾಗಿ ಶೇಡ್ ಇದೆ ಅಥವಾ ಒಂದು 2 ಗಂಟೆ ಬಿಸಿಲದಕ್ಕೆ ಬೀಳ್ತಾ ಇದೆ, ಆಮೇಲೆ ಕಂಪ್ಲೀಟ್ ಅದು ನೆರಳಲ್ಲಿದೆ ಅಂತಂದರೆ ಆ ಗಿಡದಲ್ಲಿ ಹೂಗಳು ಬರಲ್ಲ. ಹೂ ಬಿಡಲು ದಾಸವಾಳ ಗಿಡ ಆಗಿರ್ಬೋದು, ಯಾವುದೇ ಗಿಡ ಆಗಿರ್ಬೋದು, ಕನಿಷ್ಠ ಇಲ್ಲ ಅಂತಂದರೂ ಒಂದು 6 ಗಂಟೆಗಳ ನೇರವಾದ ಬಿಸಿಲು ಬೇಕು. ಆವಾಗಲೇ ಆ ಗಿಡ ಏನಾಗುತ್ತೆ, ಚೆನ್ನಾಗಿ ಬೆಳೆಯೋದಕ್ಕೆ, ಹೂಗಳನ್ನು ಕೊಡೋದಕ್ಕೆ ಶುರುವಾಗುತ್ತೆ. ಇಲ್ಲ ಅಂತಂದರೆ ನೆರಳಲ್ಲಿರುವಂಥ ಗಿಡ ಕೇವಲ ಎಳೆಗಳಿಂದ ಮಾತ್ರ ತುಂಬ್ಕೊಂಡು ಹೋಗುತ್ತೆ. ಸರಿಯಾದ ಸಮಯದಲ್ಲಿ ನೀವು ಪ್ರೂನಿಂಗ್ ಮಾಡದೇ ಇರೋದು, ಇವಾಗ ಅದು ಡಾರ್ಮೆನ್ಸಿ ಪೀರಿಯಡಲ್ಲಿದೆ, ನೀವು ಅದನ್ನು ಪ್ರೂನಿಂಗ್ ಮಾಡ್ತೀರಾ ಅಂದರೆ ಆ ಗಿಡದಲ್ಲಿ ಹೂಗಳು ಬರಲ್ಲ. ವಸಂತ ಅಥವಾ ಬೇಸಿಗೆ ಕಾಲದಲ್ಲಿ ಗಿಡವನ್ನು ಕತ್ತರಿಸೋದು ಹೂ ಬಿಡುವಂಥ, ಹೊಸ ಚಿಗುರು ಬರುವಂಥ ಏನಾಗುತ್ತೆ, ಗಿಡಗಳನ್ನು ನಾಶ ಮಾಡುತ್ತೆ. ಸೊ ಅಂತಂದರೆ ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ. ಹಿಂದೆ ಕೂಡ ಹೇಳಿದ್ದೀನಿ, ಯಾವುದೇ ಸೀಸನ್ನ ಸ್ಟಾರ್ಟಿಂಗಲ್ಲೇ ಗಿಡವನ್ನು ನೀವೇನು ಮಾಡಿ, ಪ್ರೂನಿಂಗ್ ಮಾಡಿ. ಆ ಕಂಪ್ಲೀಟಾಗಿ ಅದರ ಒಂದು ಗ್ರೋಯಿಂಗ್ ಪೀರಿಯಡ್ ಶುರುವಾಗಿದೆ, ಅದರಲ್ಲಿ ಇನ್ನು ಫ್ಲವರಿಂಗ್ ಬರುವಂಥ ಸೀಸನ್ ಶುರುವಾಗಿದೆ, ಆವಾಗ ನೀವೇನಾದರೂ ಹಾರ್ಡ್ ಪ್ರೂನಿಂಗ್ ಮಾಡಿದ್ರೆ ಆ ಗಿಡದಲ್ಲಿ ಹೂಗಳು ಬರಲ್ಲ, ಕೇವಲ ಅದರಲ್ಲಿ ಗ್ರೋತ್ ಆಗ್ತಾನೆ ಹೋಗುತ್ತೆ. ಆಮೇಲೆ ರೂಟ್ ಬೌಂಡ್ ಆಗಿದ್ದರೆ, ಪಾಟ್ನಲ್ಲಿರುವಂಥ ಗಿಡದ ಬೇರುಗಳಿಗೆ ಜಾಗನೇ ಇಲ್ಲ, ಹೌದು ಹೂ ಬಿಡೋದಕ್ಕಿಂತ ಬದುಕುಳಿದ್ರೆ ಹೆಚ್ಚು ಅನ್ನುವಂಥ ಸಂದರ್ಭದಲ್ಲಿದ್ದಾಗ ಆ ಗಿಡದಲ್ಲಿ ಹೂಗಳು ಹೇಗೆ ಬರೋದಕ್ಕೆ ಸಾಧ್ಯ? ಸೊ ಈ ವಿಷಯ ಕೂಡ ನಿಮಗೆ ಗಮನದಲ್ಲಿರಬೇಕು. ನೆಕ್ಸ್ಟ್ ಬರುವಂಥದ್ದು ಆಫಿಡ್ಸ್, ಮೀಲಿಬಗ್ಗಳಂಥ ಕೀಟಗಳ ಒತ್ತಡ ಗಿಡದ ಮೇಲೆ ಉಂಟಾದಾಗ ಗಿಡಗಳು ಮೊಗ್ಗುಗಳನ್ನು ಡ್ರಾಪ್ ಮಾಡೋದಕ್ಕೆ ಶುರುವಾಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಹೂಗಳು ಬರೋದಕ್ಕೆ ಚಾನ್ಸೇ ಇಲ್ಲ. ಇದಿಷ್ಟು ಕಾರಣ ಆಯಿತಾ. ಇನ್ನು ಹೂ ಬಿಡೋದನ್ನು ಉತ್ತೇಜಿಸೋದು ಹೇಗೆ, ಅದನ್ನು ಹೇಗೆ ನಾವು ಉತ್ತೇಜಿಸಬೇಕು ಹೂಗಳು ಕೊಡೋದಕ್ಕೆ? ಮೊದಲನೇದು ಬಂದು ಗೊಬ್ಬರವನ್ನು ಬದಲಿಸಿ ಕೊಡಿ. ನಾವಿವತ್ತು ನನ್ನ ವಿಡಿಯೋ ನೋಡಿದ್ರೆ ಮತ್ತೊಂದು ಗಂಟೆಗೆ ಇನ್ನೊಬ್ಬರು ವಿಡಿಯೋ ನೋಡ್ತೀರಾ, ಆವಾಗ ನಿಮ್ಗೆ ಏನು ಅನಿಸುತ್ತೆ, ಆ ಫರ್ಟಿಲೈಸರ್ ಕೊಡಲಿ, ಈ ಫರ್ಟಿಲೈಸರು ಕೊಡ್ತೀನಿ, ಎರಡೂ ಹಾಕಿದ್ರೆ ಹೆಚ್ಚು ಹೂ ಬರ್ಬೋದೇನೋ, ಆ ರೀತಿ ಸಾಧ್ಯ ಆಗಲ್ಲ. ಅದರಿಂದ ಗಿಡಗಳಿಗೆ ಹೆಚ್ಚಿಗೆ ಸ್ಟ್ರೆಸ್ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲೇನು ಮಾಡಬೇಕು, ಸಾರಜನಕ ಕಡಿಮೆ ಇರುವಂಥ ಮತ್ತು ಪೊಟ್ಯಾಷಿಯಮ್ ಹಾಗೂ ಫಾಸ್ಫರಸ್ ಹೆಚ್ಚಿರುವಂಥ ಗೊಬ್ಬರಗಳನ್ನು ನೀವು ಬಳಕೆ ಮಾಡಬೇಕು. ನೆಕ್ಸ್ಟ್ ಬರುವಂಥದ್ದು ಸರಿಯಾದ ಸಮಯದಲ್ಲಿ ಪ್ರೂನಿಂಗ್ ಮಾಡೋದು. ಇದು ಕೂಡ ನಾನು ಆವಾಗಲೇ ಹೇಳಿದ್ದೀನಿ. ಗಿಡಕ್ಕೆ ಸರಿಯಾದ ಆಕಾರ ನೀಡಲು ನೀವು ಚಳಿಗಾಲದ ಕೊನೆಯಲ್ಲಿ ಅಂತಂದರೆ ಜನವರಿ ಎಂಡಲ್ಲಿ ನೀವು
ನೀವೇನು ಮಾಡಬೇಕು, ಅಥವಾ ವಸಂತ ಕಾಲದ ಆರಂಭದಲ್ಲಿ ಮಾತ್ರ ನೀವೇನು ಮಾಡಬೇಕು, ಪ್ರೂನಿಂಗ್ ಮಾಡಬೇಕು. ಅದು ಬಿಟ್ಟು ನೀವು ಮಳೆಗಾಲದಲ್ಲೂ ಕೂಡ ಮಾಡ್ಬೋದು. ಅದರ ಮಧ್ಯದಲ್ಲಿ ಏಪ್ರಿಲ್ ಮೇ ಅತಿಯಾದ ಬಿಸಿಲಿದ್ದಾಗ ಗಿಡಗಳನ್ನು ಪ್ರೂನಿಂಗ್ ಮಾಡಿದರೆ ನಿಮ್ಮ ಗಿಡದಲ್ಲಿ ಹೂಗಳು ಬರಲ್ಲ. ನೆಕ್ಸ್ಟ್ ಬರುವಂಥದ್ದು ಎಪ್ಸಮ್ ಸಾಲ್ಟ್ ಬಳಕೆ. ಇದು ಏನು ಮಾಡುತ್ತೆ ಅಂತಂದರೆ ಗಿಡಗಳು ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ, ಗಿಡದ ಒಟ್ಟಾರೆ ಆರೋಗ್ಯ ಸುಧಾರಿಸಲು ಕೂಡ ಎಪ್ಸಮ್ ಸಾಲ್ಟ್ ಅತಿಯಾಗಿ ಹೆಲ್ಪ್ ಮಾಡುತ್ತೆ. ಇದರಿಂದ ಗಿಡದ ಕಲರ್ ವೈಬ್ರೆಂಟ್ ಆಗಿರುತ್ತೆ, ದೊಡ್ಡ ಗಾತ್ರದಲ್ಲಿ ಹೂಗಳು ಕೂಡ ಬರುತ್ತೆ. ಆಮೇಲೆ ನೀವು ನೀರನ್ನು ಯಾವ ರೀತಿ ಕೊಡ್ತಾ ಇದ್ದೀರಾ, ನೀರುಣಿಸುವಲ್ಲಿ ನೀವು ನಿಯಮಿತವಾದಂಥ ಕ್ರಮವನ್ನು ಅನುಸರಿಸ್ತಾ ಇದ್ದೀರಾ ಇಲ್ವಾ? ಅತಿಯಾಗಿ ನೀರು ಮಣ್ಣು ಒಣಗಿದ ನಂತರ ನೀರು ಕೊಡೋದಾಗಿರ್ಬೋದು, ಅಥವಾ ಅತಿಯಾಗಿ ಮಣ್ಣು ಹಸಿಯಾಗಿದ್ದಾಗಲೇ ನೀವು ನನಗೆ ಟೈಮ್ ಇಲ್ಲ ಅಂತಂದ್ಬಿಟ್ಟು ನೀವು ನೀರನ್ನು ಕೊಟ್ಟಾಗ ಅಲ್ಲಿ ಗಿಡಗಳು ಮಣ್ಣಿನಲ್ಲಿರುವಂಥ ಬೇರುಗಳಿಗೆ ತೊಂದರೆ ಆಗುತ್ತೆ. ಅದರಿಂದ ಅದು ಸರಿಯಾಗಿ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸನ್ನು ಒದಗಿಸೋಕೆ ಸಾಧ್ಯ ಆಗಲ್ಲ. ಆವಾಗ ಗಿಡದ ಗ್ರೋತ್ ನಿಂತೋಗುತ್ತೆ. ಇದರಿಂದ ಹೂಗಳು ಕೂಡ ಬರೋದಿಲ್ಲ. ನೋಡಿ, ನೀವು ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಕೊಟ್ಟಾಗ ಈ ರೀತಿ ವೆಜಿಟೇಟಿವ್ ಗ್ರೋತ್ ಅಂತೀವಲ್ಲ, ಇದು ಹೆಚ್ಚಿಗೆ ಆಗುತ್ತೆ. ಅಂತಂದರೆ ಇವಾಗ ಕೊತ್ತಂಬರಿ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಮೆಂತ್ಯ ಸೊಪ್ಪು, ಈ ರೀತಿ ಎಲೆಗಳಿರುವಂಥ ಕೇವಲ ಎಲೆಗಳು ಬರುವಂಥ ಗಿಡಗಳಿಗೆ ನೀವು ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಕೊಟ್ಟರೆ ಓಕೆ. ಆದರೆ ನೀವು ಈ ಹೂಗಳು ಬಿಡುವಂಥ ಫರ್ಟಿಲೈಸರ್ ಕೊಡಬೇಕು ಅಂತಂದರೆ ಅಲ್ಲಿ ನೀವು ಹೋಮ್ ಮೇಡ್ ಆಗಿ ಬಾಳೆಹಣ್ಣಿನ ಸಿಪ್ಪೆ, ಇದರಲ್ಲಿ ಅತಿಯಾದಂಥ ಪೊಟ್ಯಾಷಿಯಂ ಇರೋದ್ರಿಂದ ಹೂ ಬಿಡೋದಕ್ಕೆ ಗಿಡ ಏನು ಮಾಡುತ್ತೆ, ಗಿಡಗಳಿಗೆ ಪ್ರಮೋಟ್ ಮಾಡುತ್ತೆ. ಆವಾಗ ಇದರಲ್ಲಿ ಕ್ಯಾಲ್ಶಿಯಂ ಕೂಡ ಇದೆ. ಬರುವಂಥ ಬ್ರಾಂಚಸ್ ಹೆಲ್ದಿಯಾಗಿ ಬರೋದ್ರಿಂದ ಅಲ್ಲಿ ಹೂವಿನ ಗಾತ್ರ ಆಕಾರ ಕೂಡ ದೊಡ್ಡದಾಗಿರುತ್ತೆ. ಹಾಗಾಗಿ ನೀವು ಬಾಳೆಹಣ್ಣಿನ ಸಿಪ್ಪೆಯನ್ನು 8ರಿಂದ 10 ದಿನಗಳ ಗ್ಯಾಪಲ್ಲಿ ಕೊಡ್ಬೋದು. ಆಮೇಲೆ ಪೊಟ್ಯಾಟೊ ಪೀಲ್, ಈ ಆಲೂಗಡ್ಡೆ ಸಿಪ್ಪೆ ನಿಮಗೆ ದಿನನಿತ್ಯ ಇಲ್ಲ ಅಂತಂದರೂ ವಾರದಲ್ಲಿ ಒಂದು 2 ಸರಿನಾದರೂ ನಿಮ್ಮ ಕಿಚನಲ್ಲಿ ಸಿಗುತ್ತೆ. ಇವಾಗ ನೀವು ಆಲೂಗಡ್ಡೆ ಬಾಯ್ಲ್ ಮಾಡ್ತಿರಲ್ಲ, ಅದರ ಸಿಪ್ಪೆಯನ್ನು ಕೂಡ ನೀವೇನು ಮಾಡ್ಬೋದು, ಒಣಗಿಸಿ ಗಿಡಗಳಿಗೆ ಕೊಡ್ಬೋದು. ಇದರಲ್ಲಿ ಲಿಕ್ವಿಡ್ ಮಾಡಿ ಕೊಡ್ಬೋದು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಬೂದಿ, ಕಟ್ಟಿಗೆ ಅಥವಾ ಸಗಣಿ ಬೆರಣೆ ಏನಿರುತ್ತಲ್ಲ, ಅದರ ಬೂದಿಯನ್ನು ನೀವು 15 ದಿನಕ್ಕೊಮ್ಮೆ ಒಂದೊಂದು ಚಮಚ ಕೊಡ್ಬೋದು. ಅದರಲ್ಲೂ ಕೂಡ ಪೊಟ್ಯಾಷಿಯಂ, ಫಾಸ್ಫರಸ್ ಇದೆ. ಆಮೇಲೆ ಎಗ್ ಶೆಲ್ ಪೌಡ್ರ್ ಕೊಡ್ಬೋದು. ಅದರಲ್ಲೂ ಕೂಡ ಫಾಸ್ಫರಸ್, ಪೊಟ್ಯಾಷಿಯಂ ಇದೆ, ಕ್ಯಾಲ್ಶಿಯಂ ಇದೆ. ನೀವು ಕೇವಲ ಈ ರೀತಿ ಕೌಡಂಗ್ ಕಂಪೋಸ್ಟ್, ಕಿಚನ್ ವೇಸ್ಟ್ ಕಂಪೋಸ್ಟನ್ನು ಕೊಡ್ತಾ ಹೋದರೆ ಗಿಡಗಳಿಗೆ ಏನಾಗುತ್ತೆ ಅಂತಂದರೆ ನೈಟ್ರೋಜನ್ ಮಾತ್ರ ಸಿಗುತ್ತೆ. ಗಿಡಗಳಿಗೆ ಯಾವುದೇ ರೀತಿ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಸಿಗದೆ ಹೋದರೆ ಅದರಲ್ಲಿ ಈ ರೀತಿ ಎಲೆಗಳು ಕಾಣಿಸ್ತಾ ಹೋಗುತ್ತೆ, ಹೂಗಳು ಬರೋದೇ ಇಲ್ಲ. ಸೊ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಗಿಡದಲ್ಲೂ ಕೂಡ ನನ್ನ ಗಿಡದಲ್ಲಿ, ನನ್ನ ಗಾರ್ಡನಲ್ಲಿ ಹೇಗೆ ಹೂ ಬರುತ್ತೋ ಅದೇ ರೀತಿ ಚಿಕ್ಕ ಪಾಟ್ನಲ್ಲಿ ಈ ರೀತಿ ಗಿಡದ ತುಂಬ ನೀವೇನು ಮಾಡ್ಬೋದು, ಹೂಗಳನ್ನು ಪಡ್ಕೊಳ್ಬೋದು. ನನ್ನ ಚಾನಲನ್ನು, ನನ್ನ ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ಎಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಬಳಸ್ತೀನಿ, ಯಾವ ರೀತಿ ಶೆಡ್ಯೂಲ್ನಲ್ಲಿ ಗಿಡಗಳಿಗೆ ಫರ್ಟಿಲೈಸರ್ ಮಾಡ್ತೀನಿ. ಮೊನ್ನೆ ಒಬ್ರು ಕೇಳಿದರು, ನೀವು ಇಷ್ಟೆಲ್ಲ ಫರ್ಟಿಲೈಸರ್ ಹೇಳ್ತಿರಲ್ಲ, ಒಂದೇ ಗಿಡಗಳಿಗೆ ಅಪ್ಲೈ ಮಾಡಬೇಕಂತೆಲ್ಲ. ಹಾಗೆಲ್ಲ ಮಾಡಿಬಿಡಿ. ಒಂದು ಗಿಡಕ್ಕೆ ನಾನು ಹೇಳಿರುವಂಥ ಫರ್ಟಿಲೈಸರ್ ಇವತ್ತು ಕೊಟ್ಟರೆ ಇನ್ನೊಂದು ಗಿಡಕ್ಕೆ ನಾಳೆ ಹೇಳಿರುವಂಥ ಫರ್ಟಿಲೈಸರ್ ಕೊಡಿ. ಅವು ಎರಡೂ ಗಿಡಗಳಿಗೆ ನೆಕ್ಸ್ಟ್ ನಾನು ಹೇಳಿರುವಂಥ ಫರ್ಟಿಲೈಸರ್ನ ಏನು ಮಾಡಿ, ಒಂದು 8ರಿಂದ 10 ದಿನಗಳ ಗ್ಯಾಪ್ ಮಾಡಿ ನೆಕ್ಸ್ಟ್ ಫರ್ಟಿಲೈಸರನ್ನು ಕೊಡಿ. ಇಲ್ಲ ನಿಮಗೆ ಇನ್ಯಾವುದೋ ಫರ್ಟಿಲೈಸರ್ ಇಷ್ಟ ಆಗಿದೆ ಅಂತಂದರೆ ಅದನ್ನು 3ನೇ ಗಿಡಕ್ಕೆ ಅಪ್ಲೈ ಮಾಡಿ. ಇಲ್ಲ ನಿಮ್ಮ ಹತ್ರ ಸ್ವಲ್ಪ ಗಿಡಗಳಿದೆ ಅಂತಂದರೆ ನಿಮ್ಗೆ ಯಾವುದು ಅನುಕೂಲ ಇದೆಯೋ, ಯಾವುದು ಈಸಿಯಾಗಿದೆಯೋ, ನಿಮಗೆ ಯಾವುದು ಈಸಿಯಾಗಿ ಆ ಫರ್ಟಿಲೈಸರ್ ಸಿಗುವಂಥದ್ದಿದ್ದರೆ ಅದನ್ನು ನೀವೇನು ಮಾಡಿ ಗಿಡಗಳಿಗೆ 8ರಿಂದ 10-15 ದಿನಗಳ ಗ್ಯಾಪಲ್ಲಿ ಗಿಡಗಳಿಗೆ ಫೀಡಿಂಗನ್ನು ಮಾಡ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಗಿಡಗಳಿಗೆ ಕೇವಲ ಎನ್ ಪಿ ಕೆನಲ್ಲಿ ಅಂತಂದರೆ ನೈಟ್ರೋಜನನ್ನು ಮಾತ್ರ ಕೊಟ್ಟು ಗಿಡದಲ್ಲಿ ಯಾವುದೇ ರೀತಿ ಹೂಗಳು ಬರಲ್ಲ. ಸೊ ಹಾಗಾಗಿ ಫಾಸ್ಫರಸ್ ಕೂಡ ತುಂಬ ಆಗುತ್ತೆ. ಫಾಸ್ಫರಸ್ ಇರೋದ್ರಿಂದ ಬೇರುಗಳು ಸ್ಟ್ರೆಂತ್ ಆಗುತ್ತೆ, ಬೇರುಗಳು ನ್ಯೂಟ್ರಿಯೆಂಟ್ಸನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಪೊಟ್ಯಾಷಿಯಂ ಏನು ಮಾಡುತ್ತೆ, ಗಿಡದ ಮೊಗ್ಗುಗಳ ರಚನೆಗೆ ಸಹಾಯ ಮಾಡುತ್ತೆ. ಸೊ ಈ 3 ಈಕ್ವಲ್ ಆಗಿದ್ದರೆ ಮಾತ್ರ ನಿಮ್ಮ ಗಿಡದಲ್ಲಿ ಹೂ ಬರೋದಕ್ಕೆ ಸಾಧ್ಯ. ಸೊ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಕಮೆಂಟ್ ಕೂಡ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.